ಜಿಮ್ ಟ್ರೈನರ್ನಿಂದ ಬ್ಯಾಡ್ ಟಚ್ ಆರೋಪ ಕೇಳಿಬಂದಿದ್ದು ಜಿಮ್ ಮುಂದೆ ಹೈಡ್ರಾಮವೇ ನಡೆದಿದೆ. ಸ್ಥಳಕ್ಕೆ ಬಜರಂಗದಳ ಹಿಂದೂ ಸಂಘಟನೆ ಜಮಾವಣೆಗೊಂಡಿದ್ದು ಜಿಮ್ ಟ್ರೈನರ್ನಿಂದ ಬ್ಯಾಡ್ ಟಚ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಜಿಮ್ ಸೆಂಟರ್ ಬಳಿ ಹೈಡ್ರಾಮವೇ ನಡೆದಿದೆ. ಬಜರಂಗದಳ ಹಿಂದೂ ಸಂಘಟನೆ ಜಿಮ್ ಸೆಂಟರ್ ಮುಂದೆ ಈಗಾಗಲೇ ಜಮಾವಣೆಗೊಂಡಿದ್ದು ಧಾರವಾಡದ ಮರಾಠ ಕಾಲೋನಿ ಜಿಮ್ ಸೆಂಟರ್ ಮುಂದೆ ಹಿಂದೂ ಸಂಘಟನೆ ಬಜರಂಗ ದಳದವರು ಜಮಾವಣೆಗೊಂಡಿದ್ದಾರೆ. ಸಾಬೀರ್ ಎಂಬ ಜಿಮ್ ತರಬೇತುದಾರನಿಂದ ಬ್ಯಾಡ್ ಟಚ್ ಆರೋಪ ಕೇಳಿಬಂದಿದ್ದು ಜಿಮ್ನಲ್ಲಿ ಅನೈತಿಕ ಚಟುವಟಿಕೆ ನಡೆಸುತ್ತಿರುವ ಆರೋಪವನ್ನು ಕೂಡ ಮಾಡಲಾಗ್ತಿದೆ. ಜಿಮ್ನಲ್ಲೇ ಈತ ಫ್ಲರ್ಟ್ ಮಾಡ್ತಾ ಇದ್ದ ಬಗ್ಗೆ ಕೂಡ ಆರೋಪ ಮಾಡ್ತಾ ಇದ್ದು, ಹೀಗಾಗಿ ಜಿಮ್ಗೆ ಬೀಗ ಜಡಿದು ಬಜರಂಗ ದಳ ಕಾರ್ಯಕರ್ತರು ಜಿಮ್ಗೆ ಬೀಗ ಜಡಿದಿದ್ದು ಜಿಮ್ ಟ್ರೈನ್ ಮಾಡ್ತಾ ಇರುವ ವ್ಯಕ್ತಿಯ ವಿರುದ್ಧ ಬ್ಯಾಡ್ ಟಚ್ ಆರೋಪ ಕೇಳಿ ಬರ್ತಾ ಇದ್ದು ಧಾರವಾಡ ಜಿಮ್ ಸೆಂಟರ್ ಬಳಿ ಈಗಾಗಲೇ ಹೈಡ್ರಾಮಾ ನಡೆದಿದೆ. ಈಗಾಗಲೇ ಜಿಮ್ ಸೆಂಟರ್ಗೆ ಬೀಗ ಜಡಿದಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನು ಈಗಾಗಲೇ ಅಲ್ಲಿ ಸಾಕಷ್ಟು ಜನ ಕೂಡ ಜಮಾವಣೆಗೊಂಡಿದ್ದು ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಯವರು ಜಮಾವಣೆಗೊಂಡಿದ್ದಾರೆ. ಓನರ್ಗೆ ಬಂದು ಮಾತಾಡಿಸಿದಾದ್ಮೇಲೆ ಅವ್ರು ಏನಂದ್ರೆ ಇಲ್ಲ ರೀ ನಾವು ಕರೆಸಿ ಮಾತಾಡೋಣ, ನಾವೇನು ತಪ್ಪಾಗೈತಿ ಅದನ್ನೆಲ್ಲ ನೋಡೋಣ ಅಂತಂದ್ರು. ಆದ್ರೂ ಒಂದು ದಿವಸ ಆಯ್ತು, ಮತ್ತು ಮರನೇ ದಿವಸ ಇಲ್ಲ ನಾಳೆ ಕರೆಸ್ತೀವಿ ಅಂದ್ರೆ ಮತ್ತು ನಾಡ್ದು ಒಂದು ಹಂಗೆ 4 ದಿವಸ ಆತೀಗ ಅವ್ರು ಕರ್ಸಕ್ಕೆ ರೆಡಿ ಇಲ್ಲ. ಅವ್ರು ತಪ್ಪು ಮಾಡ್ಯಾನ, ಅದಕ್ಕೆ ಕರೆಸೋಲ್ರಿ ಅವ್ರು. ಆದ್ರೂ ಇವತ್ತು ಅವ್ರು ಹೇಳಿದ್ರು ಕರೆಸ್ತೇವೆ ಅಂತೇಳಿ, ಅವ್ರು ಕರೆಸ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನೀವು ಕರೆಸೋಂಗೆ ಕಾಣೋದಿಲ್ಲ ಅಂತೇಳಿ ಜಿಮ್ ನಾವೇ ಬಂದ್ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್. ಜಾವೇದ್, ಈ ಘಟನೆ ಹಿಂದೆ ಲವ್ ಜಿಹಾದ್ ಅನುಮಾನ ಏನಾದರೂ ಇದೆಯಾ? ಹಿಂದೂ ಪರ ಸಂಘಟನೆಗಳು ಜೊತೆಗೆ ಬಜರಂಗ ದಳದವರು ಏನು ಹೇಳ್ತಿದ್ದಾರೆ? ಜಿಮ್ ಟ್ರೈನರ್ ಎಲ್ಲಿದ್ದಾನೆ ಅಂತ ಸದ್ಯಕ್ಕೆ? ನಿಜ ಕಾವ್ಯ, ಧಾರವಾಡದ ಏನು ಮರಾಠ ಕಾಲನಿಯಲ್ಲಿ ಒಂದು ಫಿಟ್ನೆಸ್ ಫಸ್ಟ್ ಅನ್ನುವಂತ ಜಿಮ್ ಏನಿದೆ, ಅದರಲ್ಲಿ ಸಾಬರ್ ಎನ್ನುವಂತ ಯುವಕ ಒಂದು ಏನಂತಿದ್ರೆ ಟ್ರೈನರ್ ಆಗಿ ಕೆಲಸ ಮಾಡ್ತಾನೆ. ಆತ ಜಿಮ್ಗೆ ಬರುವಂತ ಯುವತಿಯರಿಗೆ ಬ್ಯಾಡ್ ಟಚ್ ಮಾಡ್ತಾನೆ, ಆತ ಅಕ್ರಮ ಚಟುವಟಿಕೆಗಳನ್ನ ನಡೆಸ್ತಾನೆ ಅನ್ನುವಂತ ಆರೋಪ ಇವತ್ತು ಈ ಒಂದು ಬಜರಂಗ ದಳದವರು ಮಾಡಿದ್ರು. ಆಮೇಲೆ ಅದ್ರ ಜೊತೆಗೆ ಅಲ್ಲಿ ಟ್ರೈನಿಂಗ್ ಪಡೆಯುವಂತ ಕೆಲವೊಬ್ರು ಮಹಿಳೆಯರು ಕೂಡ ಈ ಬಗ್ಗೆ ಏನಂತಿದ್ರೆ ಆರೋಪ ಮಾಡಿದ್ದಾರೆ. ಆತ ಏನು ಯುವತಿಯರು ಬರ್ತಿದ್ರು, ಅವರು ಸ್ಕೆಚ್ ಅನ್ನ ತೆಗೆಯುವಂತ ಕೆಲಸ ಮಾಡ್ತಿದ್ದ, ಬ್ಯಾಡ್ ಟಚ್ ಮಾಡಿ ಅವ್ರಿಗೆ ಏನಂತಿದ್ರೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹೀಗಾಗಿ ಇವತ್ತು ಏನಂತಿದ್ರೆ ಅವನ ಮೇಲೆ ಕ್ರಮ ಆಗ್ಬೇಕನ್ನುವಂತ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ವಿ. ಆಮೇಲೆ ಅದ್ರ ಜೊತೆಗೆ ಏನಂತಿದ್ರೆ ನಾವು ಆ ಜಿಮ್ ಅನ್ನ ಬೀಗ ಕೂಡ ಹಾಕಿದ್ದೀವಿ. ಅವನು ಎಲ್ಲಿವರೆಗೆ ಜಿಮ್ಗೆ ಇಲ್ಲಿ ಬಂದು ನಮ್ಮ ಮುಂದೆ ನಿಲ್ಲಲ್ಲ ಅಲ್ಲಿವರೆಗೆ ನಾವು ಬಿಡಲ್ಲ ಅನ್ನೋಂತ ಒಂದು ಏನಂತಿದ್ರೆ ಒತ್ತಾಯ ಕೂಡ ಮಾಡಿದ್ರು. ಅದಕ್ಕೆ ಪೊಲೀಸರು ಕೂಡ ಏನಂತಿದ್ರೆ ಬಂದು ಈಗ ಆತನ ಮೇಲೆ ದೂರು ಕೊಟ್ರೆ ನಾವು ದೂರ ದಾಖಲಿಸ್ತೇವೆ ಅನ್ನೋಂತ ಮಾತನ್ನು ಕೂಡ ಈಗ ಹೇಳಿರುವಂತದ್ದು ಕಾವ್ಯ. ಥ್ಯಾಂಕ್ ಯು ಜಾವೇದ್ ಡೀಟೇಲ್ಸ್ಗಾಗಿ.